ಹಾವೇರಿಯ ಪಶ್ಚಿಮ ಪದವೀಧರ ಕ್ಷೇತ್ರದ ಪರಿಷತ್ ಚುನಾವಣೆ ಕಾವೇರ್ತಾ ಇದೆ. ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಭಿನ್ನಮತವೂ ಕೂಡ ಸ್ಫೋಟವಾಗಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಆರ್.ಎಂ. ಕುಬೇರಪ್ಪ. ಕಳೆದ ಬಾರಿ ಪರಾಜಯಗೊಂಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿ ಆರ್.ಎಂ. ಕುಬೇರಪ್ಪ. ಈ ಬಾರಿಯೂ ಕೂಡ ಟಿಕೆಟ್ ಸಿಗುವಂಥ ನಿರೀಕ್ಷೆಯನ್ನು ಕುಬೇರಪ್ಪ ಇಟ್ಕೊಂಡಿದ್ರು. ಸ್ಥಳೀಯ ಶಾಸಕರ ಲೆಟರ್ಗಳಿಗೆ ಮಾನ್ಯತೆ ನೀಡಿ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೊನೆಯ ಘಳಿಗೆಯಲ್ಲಿ ಮೋಹನ್ ಲಿಂಬಿಕಾಯಿಗೆ ಕಾಂಗ್ರೆಸ್ನ ಟಿಕೆಟ್ ಘೋಷಣೆ ಆಗಿದೆ. ಮೋಹನ್ ಲಿಂಬಿಕಾಯಿ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಂಥವರು. ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಪ್ರಮುಖವಾದಂಥ ನಾಯಕರ ಪಟ್ಟಿಯಲ್ಲಿ ಮೋಹನ್ ಲಿಂಬಿಕಾಯಿ ಕೂಡ ಇದ್ದಾರೆ. ಇದರಿಂದ ಅಸಮಾಧಾನಗೊಂಡಿರುವಂಥ ಆರ್.ಎಂ. ಕುಬೇರಪ್ಪ ಇದೀಗ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ಗದಗ ಜಿಲ್ಲೆಯ ಒಳಗೊಂಡಿರುವಂಥ ಕ್ಷೇತ್ರ ಅದು. ಹೀಗಾಗಿ ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ನಾನು ಸೋಲನ್ನು ಅನುಭವಿಸಿದ್ದೆ. ಈ ಬಾರಿ ಗೆಲ್ಲಲಿಕ್ಕೆ ಅವಕಾಶವಿತ್ತು, ಬಟ್ ಪಕ್ಷ ಟಿಕೆಟನ್ನು ಕೊಡದಿರುವುದು ಬೇಸರ ತಂದಿದೆ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಅಹಿಂದ ವರ್ಗದವರಿಗೆ ಅನ್ಯಾಯ ಎಸಗಿ ಟಿಕೆಟ್ ಅನ್ನು ನೀಡಲಾಗಿದೆ. ಅಹಿಂದ ವರ್ಗದವರಿಗೆ ಅನ್ಯಾಯ ಇದು ಅಂತ ಅವರು ಬಣ್ಣಿಸಿದ್ದಾರೆ. ಅಹಿಂದ ವರ್ಗದ ಜನರನ್ನು ಸೇರಿಸಿ ಪ್ರತಿಭಟನಾ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತೇನೆ. ಕಾಂಗ್ರೆಸ್ ಸಾಧನಾ ಸಮಾವೇಶದ ದಿನದಂದೇ ಪ್ರತ್ಯೇಕ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲು ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಇದೇ ಫೆಬ್ರವರಿ 14ರಂದು ಪ್ರತಿಭಟನಾ ಸಮಾವೇಶ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಕುಬೇರಪ್ಪ. ಟಿಕೆಟ್ ಘೋಷಣೆ ಮಾಡಿದರು. ನನಗೆ ಇದರಿಂದ ಭಾಳ ದೊಡ್ಡ ಶಾಕ್ ಆಯಿತು, ಭಾಳ ನೋವಾಯಿತು. ಈ 28 ಕ್ಷೇತ್ರದಲ್ಲಿ ಸುಮಾರು 20-21 MLAಗಳಿದ್ದಾರೆ. ಪಕ್ಷ ಅಧಿಕಾರದಲ್ಲಿದೆ, 21 ಜನ MLAಗಳಿದ್ದಾರೆ. ನಾನು ಪಕ್ಷ ಅಧಿಕಾರದಲ್ಲಿದ್ದಾಗ ಪಕ್ಷಕ್ಕೆ ಕೊಳು ಕೊಟ್ಟಿದ್ದೀನಿ. ಪಕ್ಷದ ಸಲುವಾಗಿ ಅಧ್ಯಕ್ಷ ಆಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೆ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕಿದ್ದೆ. ಅರ್ಜಿ ಹಾಕುವಾಗ ಇಡೀ ನನ್ನ ಈ 4 ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಇಲ್ಲ, ನನ್ನ ಕಡೆ ಪತ್ರಗಳಿದ್ದಾವೆ. 4 ಜಿಲ್ಲೆಯ ಕಾಂಗ್ರೆಸ್ಸಿನ ಶಾಸಕರು ಎಲ್ಲರೂ ಕುಬೇರಪ್ಪನವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ. ನನ್ನ ಕಡೆ ಎಲ್ಲ MLAಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಎಲ್ಲ MLAಗಳು ನನ್ನ ಕಡೆ ಪತ್ರ ಇದ್ದಾರೆ. ಕುಬೇರಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎಲ್ಲ MLAವರು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಪತ್ರದ ಜೊತೆಗೆ ನಾನು ಅರ್ಜಿ ಹಾಕಿದ್ದೇನೆ, ₹1,00,000 ಕೊಟ್ಟು. ಇದಾದಮೇಲೆ ನಾವು ಸನ್ಮಾನ್ಯ ರುದ್ರಪ್ಪನವರು ನಾವು ಹೋಗಿ ಹೈಕಮಾಂಡಿಗೆ ಹೋಗಿ ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲ ಅವ್ರನ್ನ, ಹೈಕಮಾಂಡನ್ನೆಲ್ಲ ಹೈಕಮಾಂಡಿನಲ್ಲಿರ್ತಕ್ಕಂಥ ಲೀಡರ್ಗಳನ್ನು, ಖರ್ಗೆ ಅವ್ರನ್ನ ಭೇಟಿಯಾಗಿ ವಿನಂತಿ ಮಾಡ್ಕೊಂಡೇವೆ. ಖಂಡಿತ ನೀವು ಪಕ್ಷಕ್ಕೋಸ್ಕರ ದುಡಿದಿರಿ, ಪಕ್ಷದ ಪಟ್ಟಿ ಬರಲಿ, ರಾಜ್ಯದಿಂದ ಪಟ್ಟಿ ಬಂದರೆ ಖಂಡಿತ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದರು. ಎಲ್ಲ ಲೀಡರ್ಗಳು ಹೇಳಿದ್ರು, ಎಲ್ಲರೂ ಮಾಡಿದ್ರು. ಭಾಳ ಆಶ್ಚರ್ಯಕರವಾಗಿ ನನಗೆ ಅನೇಕ ಜನ ಲೀಡರ್ ಹೇಳಿದ್ರು, ನಿಮ್ಮದು ಪರಿಗಣಿಸಿದ್ದಾರೆ, ನಿಮ್ಮದೇ ಆಗ್ತದೆ ಅಂತೇಳಿ. ಭಾಳ ದಿಢೀರನಾಗಿ ಆಶ್ಚರ್ಯ ಆಗುವ ರೀತಿಯಲ್ಲಿ BJPಯಿಂದ ಬಂದಿರತಕ್ಕಂಥ ಕಳೆದ ಸುಮಾರು ಒಂದೂವರೆ ವರ್ಷ ಆಗಿದೆ ಕಾಣುತ್ತೆ. ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದರು. ನನಗೆ ಇದರಿಂದ ಭಾಳ ದೊಡ್ಡ ಶಾಕ್ ಆಯಿತು, ಭಾಳ ನೋವಾಯಿತು. ಈ 28 ಕ್ಷೇತ್ರದಲ್ಲಿ ಸುಮಾರು 20-21 MLAಗಳಿದ್ದಾರೆ. ಪಕ್ಷ ಅಧಿಕಾರದಲ್ಲಿದೆ, 21 ಜನ MLAಗಳಿದ್ದಾರೆ. ನಾನು ಪಕ್ಷ ಅಧಿಕಾರದಲ್ಲಿದ್ದಾಗ ಪಕ್ಷಕ್ಕೆ ಕೊಳು ಕೊಟ್ಟಿದ್ದೀನಿ. ಪಕ್ಷದ ಸಲುವಾಗಿ ಅಧ್ಯಕ್ಷ ಆಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ.